ಈಗ ಸಾರು ಪಾರ್ಟ್ 2. ಸರಿ, ಇವಾಗ ಮುಂದೇನು ಮಾಡೋಣ ಅಂದರೆ ಒಂದಷ್ಟು ಕೊತ್ತಂಬರಿ ಸೊಪ್ಪು ಈಗಿನ ಕಾಲದಲ್ಲಿ ಚೆನ್ನಾಗಿರೋದಿಲ್ಲ, ಅಥವಾ ಏನಿರುತ್ತೆ ಅಂದರೆ ಅದನ್ನು ನಾವು ಉಪ್ಪು ನೀರಲ್ಲಿ ಅಥವಾ ಅರಿಶಿನ ನೀರಲ್ಲಿ ಹಾಕಿ ಸ್ವಲ್ಪ ತಿಡಬೇಕು. ಆ ಕೊತ್ತಂಬರಿ ಸೊಪ್ಪನ್ನು ಒಂದು ಸ್ವಲ್ಪ ತೆಗೆದಿದ್ದೀನಿ. ಆಮೇಲೆ ಈ ಸಾರಿಗೆ ಹಾಕಿಟ್ಟ ಇದೆಯಲ್ವಾ, ಈ ಸಾರಿಗೆ ಅಂತ ಮಾಡಿಟ್ಟದ್ದಿದೆಯಲ್ವಾ ಇದಲ್ವಾ, ಈ ಐಟಮ್ಸನ್ನು ಒಂದು ಸ್ವಲ್ಪ ಎಲ್ಲ ವಾಟ್ ಎವರ್ ಇಟ್ ಈಸ್ ಅದನ್ನು ಒಂದು ಸ್ವಲ್ಪ ತಗೊಂಡು ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ. ಅಂದರೆ ಎಸ್ಪೆಷಲಿ ಟೊಮ್ಯಾಟೊ ಎಲ್ಲ ಬಂದರೆ ಒಳ್ಳೆಯದು. ಟೊಮ್ಯಾಟೊ ಮಿಕ್ಸಿನಲ್ಲಿ ಮಿಕ್ಸ್ ಆದರೆ ಅದು ಚೆನ್ನಾಗಿರುತ್ತೆ. ಇನ್ಸ್ಟೆಡ್ ಆಫ್ ಬಾಯಿಗೆ ಸಿಗೋದ್ರಿಂದ ಕೆಲವೊಂದು ಸಲ ಅದರದ್ದು ಸಿಪ್ಪೆ ಬೇರೆ ಇದು ಬೇರೆ ಆಗಿ ಬಾಯಿಗೆ ಚೆನ್ನಾಗಾಗೋದಿಲ್ಲ. ಮಿಕ್ಸ್ ರುಬ್ಬಿದರೆ ಅದು ಚೆನ್ನಾಗಾಗತ್ತೆ. ಹಾಗಾಗಿ ಇದರಲ್ಲಿರುವ ಟೊಮ್ಯಾಟೊ ಅಷ್ಟನ್ನು ತೊಗೊಳ್ತಾ ಇದ್ದೇನೆ. ಅಷ್ಟನ್ನು ತೊಗೊಂಡಾಯಿತು. ಇನ್ನು ನೆಕ್ಸ್ಟು ಫಸ್ಟ್ ಇದನ್ನು ಸ್ವಲ್ಪ ರುಬ್ತೀನಿ, ಆಮೇಲೆ ಹುರಿದಿದ್ದ ಐಟಮ್ಸ್ಗಳನ್ನು ಹಾಕ್ತೀನಿ. ಫಸ್ಟ್ ಇವಾಗ ರುಬ್ಬುವಾಗ ಇದನ್ನು ಮೆಣಸನ್ನು ಒಟ್ಟಿಗೆ ಹಾಕಿರ್ತೀನಿ. ಬೇರೆ ಚಿಕ್ಕದ ಐಟಮ್ಗಳನ್ನೆಲ್ಲ ಆಮೇಲೆ ಹಾಕೋದು ಮಾಡಿದ್ದೀನಿ. ಇದು ಇಷ್ಟೊತ್ತು ಹಾಕಿ ಆಯಿತು. ಇದರ ಜೊತೆಯಲ್ಲಿ ಒಂದೆರಡು ಈಗಿನ ಕಾಲಕ್ಕೆ ಅಂದರೆ ಇಟ್ ಈಸ್ ಹಾಟ್ ವೆದರ್ ಆದ್ದರಿಂದ ಒಂದೆರಡು ಪುನರ್ಪುಳಿ ಇದೆಯಲ್ವ, ಪುನರ್ಪುಳಿಯನ್ನು ಹಾಕ್ತಾಯಿದ್ದೇನೆ. ಬಿಕಾಸ್ ಇಟ್ ಕೂಲ್ಸ್ ಅವರ್ ಬಾಡಿ. ಇವಾಗ ಕಡಿತಾ ಇದ್ದೇವೆ. ಆಗ ಕಡ್ದಿದ್ದು ನೋಡಿದಲ್ವಾ, ಇಟ್ ಇಸ್ ವೆರಿ ಕಾಮನ್. ಯಾರಿಗೆ ಆದರೂ ಮನೆಯಲ್ಲಿ ಕಡಿಯುವಾಗ ಒಂದು ಸ್ವಲ್ಪ ಹೊರಗಡೆ ಚೆಲ್ಲೋದೆಲ್ಲ ಆಗ್ತಿರುತ್ತೆ. ವಿ ಹ್ಯಾವ್ ಟು ಕ್ಲೀನ್ ಇನ್ಸ್ಟೆಂಟ್ಲಿ ಆ್ಯಂಡ್ ಕಂಟಿನ್ಯೂ ಡೂಯಿಂಗ್ ಇಟ್. ಇವಾಗ ಮಿಕ್ಕಿದ ಐಟಮು ಅಂದರೆ ಜೀರಿಗೆ ಕೊತ್ತಂಬರಿ ಎಲ್ಲ ಫ್ರೈ ಮಾಡಿದ್ದಿತ್ತಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೇವೆ. ಇದಕ್ಕೆ ನೀರು ಹಾಕಬೇಕಾಗಿ ಬರೋದಿಲ್ಲ, ಯಾಕೆಂದರೆ ಟೊಮೆಟೊದಲ್ಲಿ ನೀರು ಆಲ್ರೆಡಿ ಇರೋದ್ರಿಂದ ಅದೇ ನೀರನ್ನು ತಗೊಳುತ್ತೆ. ಬಟ್ ಸ್ಟಿಲ್ ಹೀಗೆಲ್ಲ ಮಾಡಿ ಕ್ಲೀನ್ ಮಾಡಿದ್ದವಾಗ ಜಸ್ಟ್ ಒಂದು ಸ್ವಲ್ಪ ನೀರನ್ನು ಹಾಕೋಬೋದು. ಕೈ ತೊಳಿಲಿಕ್ಕೆ ಅಂತ ಕೈ ತೊಳೆದು ಆ ನೀರನ್ನು ಅದಕ್ಕೆ ಹಾಕೋಬೋದು. ಓಕೆ, excited to have this beautiful, wonderful, yummy ಸಾರು. ಈಗ ನೋಡಿ, ಅಮ್ಮ ರುಬ್ಬಕ್ಕೆ ಫುಲ್ ರೆಡಿಯಾಗಿದ್ದಾರೆ. ರುಬ್ಬಿ ರೆಡಿ ಆಯಿತು. ಕುಕ್ಕರಲ್ಲಿ ಇಟ್ಟಿದ್ದ ಐಟಮನ್ನೆಲ್ಲ ಇವಾಗ ಒಂದು ಪಾತ್ರೆನಲ್ಲಿ ಹಾಕಿದೆ. ಇನ್ನಿವಾಗ ಒಲೆ ಆನ್ ಮಾಡಿಬಿಟ್ಟು ಸ್ವಲ್ಪ ಕುದಿಯುವಲ್ಲಿವರೆಗೆ ಕಾಯ್ತಾ ಇರಬೇಕಿದ್ರೆ ಒಂದು ಸ್ವಲ್ಪ ಬೆಲ್ಲದ ರವೆ ಹಾಕ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಜಾಸ್ತಿ ಬೆಲ್ಲ ಪದಾರ್ಥಕ್ಕೆ ಯೂಸ್ ಮಾಡೋದಿಲ್ಲ. ನಮಗಿಬ್ರಿಗೆ ಇಷ್ಟ, ಬಟ್ ಸ್ಟಿಲ್ ನಮ್ಮ ಮನೆಯವ್ರಿಗೆ ಸ್ವಲ್ಪ ಖಾರನೇ ಇಷ್ಟ. ಹಾಗಾಗಿ ಇದಕ್ಕೆ ಡೈರೆಕ್ಟಾಗಿ ತುಂಬ ಬೆಲ್ಲ ಹಾಕೋದಿಲ್ಲ, ಒಂದು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ತೀವಿ ಅಷ್ಟೇ. ಓ, ಕುದಿಯಕ್ಕೆ ಶುರು ಆಯಿತು. ಇವಾಗ ಕಡ್ದಿಟ್ಟಿರುವಂತಹ ಮಸಾಲ ಮಿಕ್ಸನ್ನು ಸಾರಿಗೆ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ಸ್ವಲ್ಪ ನೀರನ್ನು ಎಲ್ಲ ಹಾಕಿ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಸೇರಿ ಇದಕ್ಕೆ ಹಾಕ್ತಾಯಿದ್ದೀನಿ.